ಕನ್ನಡದಲ್ಲಿ ಭಾಷಣ ಬೇಗ ಬರ್ಬೇಕು. ಕೆಳಗೆ ಕೊಡ್ರಿ, ಕೆಳಗೆ. 79ನೆಯ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ವೇದಿಕೆ ಮೇಲೆ ವಿರಾಜಮಾನರಾದ ಅಧ್ಯಕ್ಷರೇ ಹಾಗೂ ಮಹೋನ್ನತ ಅತಿಥಿಗಳೇ, ವಿದ್ಯೆಯನ್ನು ನಮಗೆಲ್ಲ ದಾನ ಎಳೆಯುತ್ತಿರುವ ಪೂಜ್ಯ ಗುರುಗಳೇ, ಗುರು ಮಾತೆಯರೇ ಹಾಗೂ ನನ್ನ ಸಹಪಾಠಿಗಳೇ, ನಿಮಗೆಲ್ಲ ಸ್ವಾತಂತ್ರ್ಯೋತ್ಸವದ ದೇಶಾಭಿಮಾನದ ಭಕ್ತಿಯ ನಮನಗಳನ್ನು ಸಲ್ಲಿಸಲು ಇಚ್ಛೆ ಪಡುತ್ತೇನೆ. ನಮಗೆಲ್ಲ ತಿಳಿದಿರುವಂತೆ ನಮ್ಮ ದೇಶ 1947ರಂದು ಸ್ವತಂತ್ರವಾಯಿತು. ಆದರೆ ನಾವೆಲ್ಲರೂ ಈಗ ವಿಚಾರ ಮಾಡೋಣ, ನಮಗೆ ನಿಜವಾಗ್ಲೂ ಸ್ವಾತಂತ್ರ್ಯ ಸಿಕ್ಕಿದೆ? ಮಹಾನ್ ಮಹಾತ್ಮ ಗಾಂಧೀಜಿಯವರು ಹೇಳಿದರು, ಮಧ್ಯರಾತ್ರಿಯಲ್ಲಿ ಒಂಟಿ ಹೆಣ್ಣು ಮಗಳು ಯಾವಾಗ ತಿರುಗಾಡುತ್ತಾಳೋ ಆವಾಗ ಮಾತ್ರ ಎಂದು. ಆದರೆ ಎಲ್ಲಿ ನೋಡಿದರೂ ಅತ್ಯಾಚಾರ, ಭ್ರಷ್ಟಾಚಾರ, ಮೋಸ, ವಂಚನೆ, ಪಾಪ ನೋಡಿ ಕೇಳಿ ಸಾಕಾಗ್ತಿದೆ. ಎಲ್ಲಿದೆ ಸ್ವಾತಂತ್ರ್ಯ? ಎಲ್ಲಿದೆ ಶಿಷ್ಟಾಚಾರ? ಆದ್ದರಿಂದ ನಾವೆಲ್ಲರೂ ಸ್ವಲ್ಪ ಹೊತ್ತು ವಿಚಾರ ಮಾಡಿ ಮುನ್ನುಗ್ಗೋಣ. ಈ ಸಮಯದಲ್ಲಿ ನನಗೆ ಒಂದು ಶ್ಲೋಕ ನೆನಪಾಗುತ್ತಿದೆ. ಮನುಸ್ಮೃತಿ ಅವರು ಹೇಳಿದ್ದು, ಯತ್ತ ನಾರಯಿಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ, ಎಂದರೆ ಎಲ್ಲಿ ಸ್ತ್ರೀಯರಿಗೆ ಪೂಜೆ ಗೌರವ ಸಲ್ಲುತ್ತದೆಯೋ ಅಲ್ಲಿ ದೇವತೆಗಳು ನೆಲೆಸುತ್ತಾರೆ ಎಂದು. ಆದ್ದರಿಂದ ಆ ದಶೆಯಲ್ಲಿ ನಾವೆಲ್ಲರೂ ಗೌರವ ಕೊಡುವ ವ್ಯಕ್ತಿಗಳಾಗೋಣ. ಅಂದಾಗ ಮಾತ್ರ ಈ ಸ್ವತಂತ್ರ ಪದಕ್ಕೆ ಅರ್ಥ ಬರುವುದು ಎಂದು ನನ್ನ ವೈಯಕ್ತಿಕ ಅನಿಸಿಕೆ. ಈಗ ನನ್ನ ಜೊತೆ ಜೋರಾಗಿ ಒಂದು ಸಾರಿ ಹೇಳಿ, ಬಲೋ ಭಾರತ್ ಮಾತಾ ಕೀ ವಂದೇ. ಧನ್ಯವಾದ. ನಿನ್ನ ದಲಿತದಿಂದ ನಮಗೂ ಸ್ವಾತಂತ್ರ್ಯ ಸಿಕ್ತು ನೋಡವ. ಈಗ ಬೋಲೋ ಭಾರತ್ ಮಾತಾ ಕಿ ವಂದೇ.